ಯಾಕಣ ಅಣ್ಣ ಯಾಕಣ ಹೇಳ್ತಾ ಇದೀಯಾ? ಎಲ್ಲ ಜೋರಾಗಿ ಕೇಳ್ದಿದ್ ಹೇಳೋದು. ಕನ್ನಡ ಬರುತ್ತಾ ಬಾಯ್ಲಿ? कहूँ ना अभी चामी कलू ना अपू चामी कभी ना पचा 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 थैंक यू ಕುಮಾರಸ್ವಾಮಿ ಕರಿ ಕನ್ನಡ ಕರ್ರಣ್ಣ. ಯಾವುದೋ ಕಾಂಟ್ರವರ್ಸಿ ಆಗ್ತಾ ಇದೆ. ಕೇರಳ ಪೀಪಲ್ ಕ್ಯಾಮ್ರಾ ಇದ್ರೆ ಒಳಗೆ ಅಲ್ಲ ಮಾಡಿಲ್ಲ ನಾವಿಲ್ಲಿ. ನನ್ನ ಮೇಲೆ ಆಣೆ ಇಟ್ಟು ನಾನು ತೋರಿಸ್ತೀನಿ ರೆಕಾರ್ಡ್ ಮಾಡಿರೋದ. ಈ ರೆಕಾರ್ಡ್ ಒಳಗಡೆ ಪಾರ್ಕಿಂಗ್ ಮಾಡಿರೋದು. ಕಟ್ ಮಾಡಿ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿ ಸಾಕಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಬೆಂಗಳೂರು ಹುಡುಗರಿಗೆ ಇನ್ನೇನು ಹೇಳಿ, ಭಾನುವಾರ ಶನಿವಾರ ಬತ್ತು ಅಂದರೆ ಇಲ್ಲ ಶಾಪಿಂಗ್ ಹೋಗು, ಇಲ್ಲ ಪಬ್ಬು, ಅಲ್ಲಿ ಇಲ್ಲಿ ಸುತ್ತು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡು, ಮೂವಿಗೆ ಹೋಗು, ಇದೇ ಬರೀ. ಸೊ ನಾವು ಕುಡಿಯೋರಲ್ಲ, ಪಬ್ಗೂ ಸುತ್ತೋರಲ್ಲ, ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ವೀಕೆಂಡ್ ಬಂತು ಅಂದರೆ. ಸೊ ನಾನು ಎಲ್ಲರ ಥರ ಅದನ್ನೇ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಏನೂ ಇಲ್ಲ. ಅಣ್ಣವ್ರೆ ಯಾರೀ ಬೆಕ್ಕರು ಕಾಡು ಪಾಪ ಇದ್ದಂಗೆ ಅವನೇ. ಯಾವುದೋ ಕಾಂಟ್ರವರ್ಸಿ ಆಗ್ತಾಯಿದೆ. ಕೇರಳ ಪೀಪಲ್ ಅಂದಾಗೆ ಗಾರ್ಡನ್ ಸಿಟಿ ಕಾಲೇಜ್ ರೋಡ್ ಅಲ್ವಾ ಇದು. ಈ ರೋಡಲ್ಲಿ ಕೇರಳದಿಂದ ಬಂದಿರೋ ಸ್ಟೂಡೆಂಟ್ಗಳೇ ಜಾಸ್ತಿ ಇದ್ದಾರೆ. ಎಲ್ಲಿ ನೋಡೋರು ಕೇರಳ ಬಾಯ್ಸ್ ಎನ್ನ ಮೋಣೆ ಅನ್ನ ಮೋಣೆ ಎಂಥ ಮೋಣೆ ಉಂಡ ಮೋಣೆ ಅಂತ ಓಡಾಡ್ತಾ ಇರ್ತಾರೆ. ಸೊ ಅವ್ರು ಮಾತಾಡ್ತೀನಿ ನೋಡೋಕ್ಕೆ ಕೇಳೋಕ್ಕೆ ಚಂದ ನಗು ಬರುತ್ತಲೇ. ಇಲ್ಲೇ ಎಲ್ಲ ಬರ್ತಾ ಇದೆಯಾ ಕರಿ ಅಣ್ಣ ನನ್ನ ಮಗನೇ ಕೀಳಕ್ಕೆ ಕೆಲಸ ಇಲ್ಲಾಂದ್ರೆ ಹೋಗ್ಬಿಟ್ಟು ವೆಂಕಟಲಕ್ಷ್ಮಿ ಲಂಗ ಹೋಗಿ ಪರಿಮಳ ನೈಟಿ ಹೋಗಿ. ಈ ಟೈಮಲ್ಲಂತೂ ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು ಆಚೆ ಹೋಗೋಕ್ಕಾಗಲ್ಲ ಬಿಡಿ. ಹೋದರೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು, ಇಲ್ಲ ಅಂದರೆ ಈವ್ನಿಂಗ್ ಟೈಮಲ್ಲಿ ಹೋಗ್ಬೇಕು, ತಂಪು ಹೊತ್ತು ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಸ್ನಾನ ಮಾಡಿಲ್ಲ ಅಂದರೆ ಸ್ನಾನ ಮಾಡ್ಕೊಂಡು ಆಚೆ ಬರಬೇಕಾಗತ್ತೆ. ಯಾಕೆಂದರೆ ಅಷ್ಟೊಂದು ಬೆವತ್ತು ಹೋಗ್ಬಿಡ್ತೀವಿ, ಒಳಗಡೆ ಇರೋ ಎನರ್ಜಿ ಎಲ್ಲ ಹೀರ್ಕೊಂಡು ಕಳಿಸ್ತಾನೆ ಸೂರ್ಯ ದೇವ. ಸದ್ಯಕ್ಕೆ ಈಗ ಪ್ಲ್ಯಾನ್ ಬಂದ್ಬಿಟ್ಟು ಬಟ್ಟೆ ತೊಗೋಬೇಕಿದೆ. ಮದುವೆ ಬರ್ತಾಯಿದೆ ರಿಲೇಷನ್ಸ್ ಯಾರ್ದು, ಅದಕ್ಕೋಸ್ಕರ ಪರ್ಚೇಸಿಂಗಿಗೆ ಅಂತ ಹೋಗ್ತಾ ಇದ್ದೀವಿ ನಾನು ನನ್ನ ಕಸಿನ್ಸ್. ಆ್ಯಸ್ ಯೂಶ್ವಲ್ 3 ಮ್ಯಾನ್ ಆರ್ಮಿ. ಹಂಗೆ ಒಂದು ಬೀಟ್ಸ್ ಹಾಕ್ಕೊಂಡು ಸಾಧ್ಯವಾದರೆ ಆಳು ಮೂಳು ಹೊಟ್ಟೆಗೆ ಸೇರಿಸ್ಕೊಂಡು ಹೊಟ್ಟೆ ಕೆಡಿಸ್ಕೊಂಡು ಬರೋಣ ಅಂತೇಳಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹೋಗಮ್ಮ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಗುರು, ಮಾಡ್ರಪ್ಪ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಲ್ಪ್ ಮಾಡಿ. ಯಾರ ಮಕ್ಕಳಪ್ಪ ನೀವೆಲ್ಲ? ಮಾಡಿ ಕನ್ನಡದಲ್ಲಿ ಕಂಟೆಂಟ್ ಕೊಡ್ತಾ ಇದ್ದೀವಿ, ಒಳ್ಳೊಳ್ಳೆ ಕಂಟೆಂಟು. ದಿನನಿತ್ಯದ ಜಂಜಾಟದಲ್ಲಿ ಟ್ರಾಫಿಕ್ಕಲ್ಲಿ ಅಲ್ಲಿ ಇಲ್ಲಿ ಹೋದಾಗ ನಾನು ಹೆಂಗೆ ಮಾತಾಡ್ತೀನೋ ಕ್ಯಾಮ್ರಾ ಮುಂದೆ ಹಂಗೆ ಮಾತಾಡ್ತೀನಿ. ಸೊ ನೋ ಮೇಕಪ್, ನೋ ಬೆಣ್ಣೆ ಮಸ್ಕ ಹಾಕೋ ಮಾತುಗಳೆಲ್ಲ ಇಲ್ಲ. ಬೈದ್ರೆ ಬೈತಾ ಇರೋದೆ, ಹೊಗಳ್ತಾ ಇರೋದೆ. ಹಂಗೆ ಹೆಲ್ಮೆಟ್ ಇಲ್ಲ ಏನಿಲ್ಲ, ತಲೆ ಮೇಲೆ ಒಂದು ಟೋಪಿ ಹಾಕೊಂಡು ಹೋಗ್ತದೆ. ಹೋಗ್ತಾರಲ್ಲ ಏನಲ್ಲಿ ಹೋಗೋಕ್ಕೆ ಏನಾಗುತ್ತಪ್ಪ. ಬೈಕ್ ಕಳ್ತಾರೆ, ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ ಕಾರವರು. ಅಲ್ಲೇ ಮಾಡೋದು ತಪ್ಪು ನೀವೆಲ್ಲ. ಟ್ರಾಫಿಕ್ ವ್ಯವಸ್ಥೆ ಹದಗೆಟ್ಬಿಟ್ಟೈತೆ. ಎಲ್ಲಿ ನೋಡಿದ್ರು ಟ್ರಿಪ್ಸು, ಹೆಲ್ಮೆಟ್ ಇಲ್ಲ. ಸುಮಾರು ಜನ ನೋಡ್ತಾ ಇದ್ದೀನಿ ಆಗಲಿಂದ. ಸೊ ಫುಲ್ಲು ಫ್ರೀ ರೈಡರ್ಸ್ಗೆಲ್ಲ ಹಿಡಿಯೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಹೋಯ್ತಾ ನೀರುಗುರು, ಇನ್ನೂ ಬುಟ್ಟಿಯೆಲ್ಲ ಆಗಲಿಲ್ಲ. ಪ್ಯಾಮ್ ಅಂತ ಅವನು ಏನು ಏರೋಪ್ಲೇನಿಂದು ಆರಿಸ್ಕೊಂಡು ಹೋಗಕ್ಕೆ ನೋಡಲ್ಲ. ಅಲ್ಲೇ ತೆಗೆದ ಅಲ್ಲೇ ಕಚಡ ಕೆಲಸ. ಅಯ್ಯೋ ತಿಕ್ಕಾಕೊಳ ಆರನ್ಲೇ. ಇದು ಯಾವುದೋ ಇದು ಎಕ್ಸೆಲ್ ಸೂಪರಲ್ಲಿ ಗೌಡ್ರು ಒಳ್ಳೆ ವ್ಯವಹಾರ ಮಾಡ್ಕೊಂಡವ್ರೆ, ಬಿಸ್ನೆಸ್. ಹ್ಯಾಂಡ್ಸ್ ಆಫ್ ಟು ಯು ಗೌಡ್ರಿ, ಹ್ಯಾಂಡ್ಸ್ ಆಫ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಿಮ್ದೆಲ್ಲ ತರೆಯೋಕ್ಕೂ ಲಾಯಕ್ಕಿಲ್ಲ ನಾವು. ಇರೋ ಸತ್ಯ ಅದು. ಎಷ್ಟು ಜನ ಕರೆಕ್ಟ್ ಆಗಿದೆ, ಕರೆಕ್ಟ್ ಆದರೂ ತೊಂದರೆ ಇಲ್ಲ. ಆಂಟಿ ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಸರಿ ಆಯಿತು, ಹೋಗಿ ಆರಾಮಾಗಿ ಹೋಗಿ, ತೊಂದರೆ ಇಲ್ಲ. ಅಣ್ಣ ಸೂಪರಾಗಿ ಕಾಣ್ತಿದೆ ಕಣ. ಒಂದು ಕಾಂಪ್ಲಿಮೆಂಟ್ರಿ ಬಿಸಾಕ್ತೆ ಅಣ್ಣಂಗೆ. ನೈಟ್ ಎಲ್ಲ ನಿದ್ದೆ ಮಾಡಲ್ಲ ಈಗ. ಇದೊಂದು ಅಂಡರ್ಗ್ರೌಂಡಲ್ಲಿ ಎವ್ರಿಡೇ ಪ್ರಾಬ್ಲಮ್. ಓಹೋ ಮೇಲ್ಗಡೆ ರೈಲ್ ನಿಂತೈತೆ ಗುರು. ಗಿಸ್ಕೊಂಡ್ಬಿಟ್ರೆ ಏನು ಮಾಡೋಣಪ್ಪ. ಯಾಕಣ್ಣ ಯಾಕಣ್ಣ ಹೇಳ್ತಾ ಇದೀಯಾ? ಎಲ್ಲ ಜೋರಾಗಿ ಕೇಳ್ದಿದೆ ಹೇಳೋದು. ಏನಂತೆ ಅಣ್ಣ? ಏನಂತಣ್ಣ? ಸಾವಾಯ್ತಾ? ಸಾರಿ ಪಾಪ ಯಾರೋ ಸತ್ತೋರಂತೆ. ತಪ್ಪಾಯಿತು ಕಣ. ಸಾರಿ. ಅದು ತಮಿಳ್ ಮಾತಾಡ್ತವ್ರಲ್ಲ,
ಥರ ಕಾಮಿಡಿಯಾಗಿ ಕೇಳಿಸ್ಬಿಡ್ತು. ಅರ್ಥ ಆಗೋದು. ಹಾಂ ದೇವ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ. ಫಿಯೋನಿಕ್ಸ್ ಮಾರ್ಕೆಟ್ ಸಿಟಿ ಅಂತ. ಹೌದು ಹೌದು, ಹಿಂದೆ ನಿಯರ್ ಬೈ ಒಳ್ಳೆ ಮಾಲ್ ಅಂತ ಈ ಥರ ಇರೋದು ಅಂತಂದರೆ ಇದೆ, ಕೆ ಆರ್ ಪುರಮ್ಗೆ ಹತ್ರ ಆಗಿರೋವಂಥದ್ದು. ಇದು ಬಿಟ್ರೆ ಇನ್ನೆಲ್ಲ ಹೋಗೋಣ ಹೇಳಿ, ಏನಾದ್ರು ಪರ್ಚೇಸಿಂಗ್ ಅಂದರೆ ಅಲ್ಲೇ ಹೋಗೋದು. ಸೊ ನಮ್ಮ ಕನ್ವೀನಿಯೆಂಟಾಗಿ ತಕ್ಕನಾಗೆ ಪರ್ಚೇಸ್ ಮಾಡೋದು, ಶಾಪಿಂಗ್ ಮಾಡೋದು. ಹಾಂ ಹಾಂ ಹಾಂ. ಇವ್ನು ಯಾವನ ಸೆಡೆ ನನ್ನ ಮಗ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ನನ್ನ ಮಗನೇ ಮಕ್ಕ ಬೇರೆ ನೋಡಲ್ಲ, ಕ್ಯಾಮ್ರಾ ನೋಡ್ತಿದ್ದಂಗೆ ರಿಯಾಕ್ಷನ್ ಕೊಡೋ ಸುಮ್ಮನೆ ಬಿಡ್ತಾರೆ ಗುರು. ಅದೇ ಬೇಜಾರು, ಈ ಕ್ಯಾಮ್ರದ್ದು ಮಹಿಮೆನೇ ಹೆಂಗೋ ಎದುರುತ್ತಾರೋ ಜನ, ಏನೋ ಗೊತ್ತಿಲ್ಲ. ರಿಯಾಕ್ಷನ್ ಕೊಡೋಕೆ ತಿರುಗ್ತಾರೆ, ಬಟ್ ಕ್ಯಾಮ್ರಾ ನೋಡ್ತಿದ್ದಂಗೆ ಸುಮ್ಮನೆ ಆಯ್ತಾರೆ, ಸರಿ ಹೋಗಲ್ಲ ಅಂತ ಅಂದ್ಕೊಂಡು ಅಲ್ವಾ. ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಅಂದರೆ ಒಂದು ಮನುಷ್ಯನ ಕಣ್ಣು, ಇನ್ನೊಂದು ಕ್ಯಾಮ್ರಾ, ಮನುಷ್ಯ ತಯಾರು ಮಾಡಿರೋ ಕ್ಯಾಮ್ರಾ. ಸೊ ಎರಡು ಕಣ್ಣಿಗೆ ಬಿದ್ರೂ ಬಚಾವಾಗಲ್ಲ. ದೇವ್ರ ಕಣ್ಣಲ್ಲಿ ತಪ್ಪಿಸ್ಕೋಬೋದು, ಈ ಕ್ಯಾಮ್ರಾ ಮತ್ತು ಮನುಷ್ಯನ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಮ್ಮ ಡೆಸ್ಟಿನೇಷನ್ ಬಂದಿದೆ, ನಿಮಗೆಲ್ಲ ನಾನು ಮತ್ತೊಮ್ಮೆ ಸಿಗ್ತೀನಿ. ಒಳಗೆ ಹೋಗಿ ನಿಮಗೆ ತೋರಿಸಿ ಅಸಹ್ಯ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಯಾಕೆಂದರೆ ಬೋರ್ ಆಗುತ್ತೆ, ಕಂಪ್ಲೀಟಾಗಿ ಬೋರ್ ಆಗುತ್ತೆ. ಕಂಪ್ಲೀಟಾಗಿ क्या कैमरा क्यों रिमूव करता है? हाँ रिमूव करता हूँ अंदर जाके. अंदर नहीं होगा सर, बाद में मेरा प्रॉब्लम हो जाएगा. 12 घंटे कन्नड़ बरुत्ता बायले? कहू ना अभिचामी कलू ना पूचामी कभी ना पचा 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 थैंक यू. ಕುಮಾರಸ್ವಾಮಿ ಕರಿ ಕನ್ನಡ ಕರ್ರನ ಎಲ್ಲಿ ಹಾಕ್ಲಿ ನಿನ್ನ ಮುಖವನ್ನು ತೆಗೆದು ರೆಕಾರ್ಡ್ ಮಾಡ್ಕೊಂಡು ಏನು ಮಾಡಲಿ ನಿಂದ? ಮೇಡಮ್ ಆದ್ರೆ ಈಸಿಯಾಗಿ ಬಿಟ್ಕೊಡಪ್ಪ, ನಮ್ಮನ್ನ ಹಿಡ್ಕೊ. ನನ್ ಮಗನೇ ತೋರ್ಸ್ಬಿಟ್ಟಲ್ಲ ನೀನ್ ಕಚಡ ಬುದ್ಧಿನ ಕೈಯಣ್ಣ ಮಗ. ಒಳಗಡೆ ರೆಕಾರ್ಡ್ ಮಾಡಲ್ಲ ಬಿಡಿ ಸರ್, ಹಿಡ್ಕೊ ತೆಗೆದು. ಅಲೋ ಮಾಡಲ್ಲ ಸರ್. ರೇ ಹೆಲ್ಮೆಟ್ನ ಇಟ್ಕೊಂಡು ಹೋಗ್ತೀವಿ ಒಳಗೆ. ಈ ತರ ಒಳಗೆ ಅಲೋ ಮಾಡಲ್ಲ ಸರ್. ಅಲ್ಲ ಸರ್, ಒಳಗಡೆ ಹೋಗಿ ರೆಕಾರ್ಡ್ ಮಾಡಲ್ಲ ನಾವು, ಹೆಲ್ಮೆಟ್ ಬಿಚ್ಚೇತಾನೆ ಹೋಗೋದು. ಏನೇ ಮಾಡಿ ಸರ್, ಒಟ್ಟಿದ್ರೆ ಯಾರ ಮಕ್ಕಳಪ್ಪ ನೀವೆಲ್ಲ? ಕ್ಯಾಮ್ರಾ ನಾವು ಕ್ಯಾಮ್ರಾ ಕಣ್ಣೆ ಕಂಡ್ರೆ ನಮ್ಮ ಕೆಲಸ ಹೋಗ್ತದೆ ಸರ್. ಅದೇನು ರೂಲ್ಸ್ ಅಪ್ಪ, ಇದೇ ಫಸ್ಟ್ ಟೈಮ್ ಅಪ್ಪ ಕೇಳ್ರದು ನಿಮ್ನ. ರೇ ಒಳಗಡೆ ವಿಡಿಯೋನ ಮಾಡಿ ತೋರಿಸ್ಲ ನಾನು ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಕ್ಯಾಮ್ರಾ ಇದ್ರೆ ಕಣ್ಣೆ ಕಾಣಂಗಿಲ್ಲ. ಸೊ ನಿಮಗೆ ಅದನ್ನ ಹೇಳ್ತಿದ್ರು, 108 ಸತಿ ಬಂದಿದ್ದೀನಿ ನಾನು. ಬಿಡು ಬಿಡು ಹೋಗ್ಲಿ, ಅವ್ರು ಡ್ಯೂಟಿ ಅವ್ರು ಕೇಳ್ತಾರೆ, ಫಸ್ಟ್ ಟೈಮ್ ಇದು ನಾನು ಕೇಳ್ತಿರೋದು. ರೇ ಸಾಹೇಬ್ರೆ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ ಇಲ್ಲಿಗೆ, ಇದೇ ಫಸ್ಟ್ ಟೈಮ್ ಕೇಳ್ತಾರೆ, ಅದಕ್ಕೆ ಕೇಳ್ತಾರೆ ನಿಮ್ಮನ್ನ ಬಿಡಿಸಿ. ಅದೇ ಯಾವತ್ತೇ ಬಂದ್ರು ಕ್ಯಾಮ್ರಾ ಇದ್ರೆ ಒಳಗೆ ಅಲೋ ಮಾಡಿಲ್ಲ ನಾವಿಲ್ಲಿ. ನಾನು ತೋರಿಸ್ತೀನಿ, ರೆಕಾರ್ಡ್ ಮಾಡಿರೋದ. ಈ ರೆಕಾರ್ಡ್ ಒಳಗಡೆ ಪಾರ್ಕಿಂಗ್ ಮಾಡಿರೋದು ವಿಡಿಯೋದ ಹತ್ರ. ಯೂಟ್ಯೂಬರ್ ನಾನು, ಅರ್ಥ ಆಗ್ತಿದ್ದೆ. ಮಾಡಿ ಏನು ಮಾಡೋಣ ಒಳಗೆ, ಈ ವಿಡಿಯೋ ಮಾಡಿ ಏನು ಮಾಡೋಣ ನಾವು? ಸರ್ ಬರೋದು ನಮ್ದು ಕೆಲಸನೇ ಯೂಟ್ಯೂಬ್ ಮಾಡೋದು ಕೆಲಸ ಸರ್. ಮೋಟೋ ವ್ಲಾಗ್ ಮಾಡ್ತೀನಿ, ಒಳಗಡೆ ಮಾಡಲ್ಲ ಸರ್ ನಾನು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ರಿಮೂವ್ ಮಾಡಕ್ಕೆ 5 ನಿಮಿಷ ಆಗುತ್ತೆ, ರಿಮೂವ್ ಮಾಡ್ಕೊಳಕ್ಕೆ 10 ನಿಮಿಷ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ಅಲ್ಲ ಫಸ್ಟ್ ಟೈಮ್ ಇದು ಹೊಸ್ದಾಗಿ ಮಾಡಿರೋ ರೂಲ್ಸ್ ಅಂತ ನಾನು ಕೇಳ್ತಿರೋದು. ಅಲ್ಲ ಮಾಡಿ ಬಿಚ್ತೀವಿ, ಅಲ್ಲ ಮಾಡೋದು ಬೇಡ ಇಲ್ಲ, ಅಲ್ಲಿಗೆ ಹೇಳ್ತಿರೋದು. ನಾನು ಹೊಸ್ದಾಗಿ ರೂಲ್ಸ್ ಮಾಡ್ತಿರೋದು. ನಿಮಗೆ ಸುಳ್ಳು ಹೇಳ್ಬೇಕು ಅಂದ್ರೆ ತೋರಿಸ್ತೀನಿ ವಿಡಿಯೋ ನಾನು ಅಪ್ಲೋಡ್ ಮಾಡಿರೋದನ್ನ. ಮತ್ತೆ ಅಲ್ಲ ನಾನು ಅದನ್ನೇ ಕೇಳ್ತಾರೆ, ಫಸ್ಟ್ ಟೈಮ್ ಮಾಡ್ತಿರೋದು ರೂಲ್ಸ್. ಇಲ್ಲ ಮುಂಚೆ ಹಂಗಂತ ಹೇಳಿ ನೀವು ಚೇಂಜ್ ಮಾಡಿದಿರ ಅಂತ ಹೇಳಿ ಅಷ್ಟೇ. ಇಲ್ಲ ಮಾಲ್ ರೂಲ್ಸ್ ಯಾವ್ದೇ ಕಾರಲ್ಲಿ ಬಂದ್ರು ಸಮೇತ ನಂದೇನಿದೆ ಹೇಳಿ. ಈಗ ನಾವು ಬಿಡಕ್ಕೆ ನಮ್ಮದೇ ಕಳ್ಕೊಂಡೇವೆ. 1 hour later. ಸೊ ಆಗಲೇ ಏನಾಯಿತು ಅಂದರೆ, ನಮಗೂ ಮಾಲ್ ಸೆಕ್ಯೂರಿಟಿಗಳಿಗೂ ಕಾನ್ವರ್ಸೇಷನ್ ಅಂದರೆ ಹೊಸ್ದಾಗಿ ಏನೋ ರೂಲ್ಸ್ ಮಾಡಿಬಿಟ್ಟಿದ್ದಾರೆ, ಗೊತ್ತಿಲ್ಲ. ಸೊ ಅವ್ರಿಗೆ ಹೇಳೋ ರೀತಿ ಗೊತ್ತಾಗಲಿಲ್ಲ, ನಮಗೆ ಕೇಳೋ ರೀತಿ ಗೊತ್ತಾಗಲಿಲ್ಲ. ಸೊ ನಮಗೇನು ಬೇಜಾರಂತೆ, ಈ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಎಲ್ಲೋದ್ರೂ ಈ ಬ್ಯಾರಿಗೇಷನ್ಸ್ ಇರುತ್ತೆ, ನಿಯಮಗಳು ಸೃಷ್ಟಿಸಿರ್ತಾರೆ. ಇವೆಲ್ಲ ಮಾಡಿದಾಗ ಭಾಳ ಕಷ್ಟ ಆಗುತ್ತೆ, ಭಾಳ ಬೇಜಾರಾಗುತ್ತೆ. ಸೊ ನಮ್ಮ ಕೆಲಸನೇ ಇದು, ಕಂಟೆಂಟ್ ಕ್ರಿಯೇಟ್ ಮಾಡೋದು, ನಿಮಗೆಲ್ಲ ಕಂಟೆಂಟ್ ಕೊಡೋದು. ಬಟ್ ಅದಕ್ಕೆ ಸ್ವಲ್ಪ ನಿಯಮ ಉಲ್ಲಂಘನೆ, ನಿಯಮಗಳು ಏನಾದರೂ ಜಾಸ್ತಿ ಸೃಷ್ಟಿಸಿದಾಗ ಭಾಳ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಆರ್ಗ್ಯುಮೆಂಟ್ ಮಾಡಿದೆ. ಈಗ ನೋಡಿ ಮಾರೊಳಗೆ ನಿಂತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ, ಯಾರು ಏನು ಕೇಳ್ತಾರೆ. ಸೊ ಮಾಡೋ ರೂಲ್ಸ್ನ ಮಾಡಲಿ, ಅದು ಇದೇನು ತಲೆಗಿಲ್ದಿರೋ ರೂಲ್ಸ್ ಎಲ್ಲ ಮಾಡ್ಕೊಂಡು ಸಾಯ್ತಾರೆ ನನ್ನ ಮಕ್ಕಳತ್ತಾಗಿ. ಇದೆಲ್ಲ ಯಾವಾಗಿಂದ ಆಯಿತು ಅಂದರೆ, ರಾಮೇಶ್ವರಕ್ಕೆ ಹೋಗಲಿ ಯಾವಾಗ ಬಾಂಬ್ ಬ್ಲಾಸ್ಟ್ ಆಯಿತು ಅವಾಗಲಿಂದ ಇವರೆಲ್ಲ ಹಿಂಗೆ ಹರ್ಕೋತಾವ್ರೆ. ಆಗ ಸೆಕ್ಯೂರಿಟಿ ಹರ್ಕತ್ತಿದ್ದ, ಈಗ ಏನು ಮಾಡ್ತಾನಪ್ಪ, ಏನೂ ಕೇಳೋಂಗಿಲ್ಲ ಈಗ, ನಥಿಂಗ್.
ಕದ್ದು ಮುಚ್ಚಿ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅವ್ರ ಡಿಸಿಷನ್ಗೂ ಅವ್ರ ರೆಗ್ಯುಲೇಷನ್ಗೂ ರೆಸ್ಪೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಆಫ್ ಮಾಡೋಣ. ಆಚೆ ಹೋದ್ಮೇಲೆ ಸಿಗ್ತೀನಿ. ಏನಂತೀರಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.